ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ವಾತ್ಸಲ್ಯವುಳ್ಳವರೇ, ದೇವರ ವಾಕ್ಯ ಆಲಿಸಲು ಸಿದ್ಧರಾಗಿರುವ ನಿಮ್ಮನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಎಲ್ಲಾ ಕೆಲಸ ಕಾರ್ಯವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಒಬ್ಬೊಬ್ಬರ ಪ್ರತ್ಯೇಕ ನಿಯೋಗಗಳು ದೇವರು ಇಂದು ಸ್ಪರ್ಶಿಸಲಿ. ಕರ್ತರೇ, ನಿಮ್ಮ ಅದ್ಭುತ ಶಕ್ತಿ ನಮ್ಮ ನಿಯೋಗಗಳ ಮೇಲೆ, ನಮ್ಮ ಪ್ರಾರ್ಥನಾ ವಿಷಯಗಳ ಮೇಲೆ ಪ್ರಕಟವಾಗಲಿ. ಆಮೇನ್. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. 1 ಸಾಮುವೇಲ್ 16ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ. ಅವನು ಕೆಂಬಣ್ಣದವನು, ಸುಂದರ ನೇತ್ರನು ಹಾಗೂ ನೋಟಕ್ಕೆ ರಮಣೀಯನು. ಸರ್ವೇಶ್ವರ ಸಾಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಿದರು. ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರನ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಸರ್ವೇಶ್ವರನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಾಮುವೇಲನು ರಾಮಕ್ಕೆ ಹೊರಟು ಹೋದನು. ಪ್ರಿಯರೇ, ದೇವರ ವಾಕ್ಯ ಪ್ರತಿನಿತ್ಯ ಆಲಿಸುವಾಗ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸರ್ವೇಶ್ವರನ ಆತ್ಮರು ಶಕ್ತವಾಗಿ ಇಳಿದು ಬರುತ್ತಾರೆ. ಹಲ್ಲೆಲೂಯಾ. ವಾಕ್ಯದ ಶಕ್ತಿಯನ್ನು ನಾವು ಆಲಿಸುವಾಗ ಸುಮ್ಮನೆ ಒಂದು ಶಬ್ದವಲ್ಲ, ದೇವರನ್ನು ಆಗಿದೆ ನಾವು ಸ್ವೀಕರಿಸುವುದು. ಪ್ರಭುವೇ, ನಿಮ್ಮ ವಾಕ್ಯ ಸ್ವೀಕರಿಸುವ ನಮ್ಮ ಮೇಲೆ ನಿಮ್ಮ ಶಕ್ತವಾದ ಸಾನ್ನಿಧ್ಯ ಉಂಟಾಗಲಿ. ಪ್ರಿಯರೇ, ಈಗ ಅಭಿಷೇಕ ಲಭಿಸಿದ ದಾವೀದನಿಗೆ ಏನು ಪ್ರಯೋಜನ ಉಂಟಾಗಿದ್ದು ಎಂದು ನಮಗೆ 1 ಸಾಮುವೇಲ್ 18ನೇ ಅಧ್ಯಾಯ 11ರಿಂದ 14ರವರೆಗೆ ವಾಕ್ಯದಲ್ಲಿ ನೋಡಬಹುದು. ಆಗ ಸೌಲನು ಗೋಡೆಗೆ ಕಚ್ಚಿಕೊಳ್ಳುವಂತೆ ಈ ದಾವೀದನನ್ನು ತಿವಿಯುವೆನು ಎಂದುಕೊಂಡು ಅವನತ್ತ ಈಟಿಯನ್ನು 2 ಸಾರಿ ಎಸೆದನು. 2 ಸಾರಿಯೂ ದಾವೀದನು ತಪ್ಪಿಸಿಕೊಂಡನು. ಸರ್ವೇಶ್ವರ ಸೌಲನನ್ನು ತ್ಯಜಿಸಿ ದಾವೀದನೊಂದಿಗೆ ಇದ್ದರು. ಈ ಕಾರಣಕ್ಕಾಗಿ ಸೌಲನು ದಾವೀದನಿಗೆ ಭಯಪಟ್ಟನು. ಅವನನ್ನು ತನ್ನ ಸಾನ್ನಿಧ್ಯ ಸೇವೆಯಿಂದ ತೆಗೆದು ಸೈನ್ಯದ ಒಬ್ಬ ಸಹಸ್ರಾಧಿಪತಿಯನ್ನಾಗಿ ನೇಮಿಸಿದನು. ದಾವೀದನು ದಳಪತಿಯಾಗಿ ಯುದ್ಧಕ್ಕೆ ಹೋಗುತ್ತಾ ಬರುತ್ತಾ ಇದ್ದನು. ಸರ್ವೇಶ್ವರ ಅವನೊಂದಿಗೆ ಇದ್ದುದರಿಂದ ಅವನು ಎಲ್ಲಾ ಕಾರ್ಯಗಳಲ್ಲಿ ವಿವೇಕದಿಂದ ವರ್ತಿಸಿ ಜಯಶಾಲಿಯಾಗುತ್ತಿದ್ದನು. ಪ್ರಿಯರೇ, ದಾವೀದನ ಮೇಲೆ ಲಭಿಸಿದ ಅಭಿಷೇಕದ ಶಕ್ತಿಯಿಂದ ಸಂಭವಿಸಲು ಸಾಧ್ಯವಿರುವ ದುರಂತಗಳಿಂದ ತಪ್ಪಿಸಿಕೊಳ್ಳಲು ದೇವರು ಅವನಿಗೆ ವಿವೇಕವನ್ನು ನೀಡಿದರು. ಆತ್ಮಧೈರ್ಯವನ್ನು ಸರಿಯಾದ ಸಮಯದಲ್ಲಿ ದಾವೀದನಿಗೆ ದೇವರು ನೀಡಿದರು. ಪ್ರಿಯರೇ, ನಮ್ಮ ಜೀವನದಲ್ಲಿ ಅನೇಕರು ನಮ್ಮ ನಾಶವನ್ನು ಬಯಸಿ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳಿ ಉಪದ್ರವವನ್ನು ನೀಡಿ ಬಾಣ ಎಸೆಯುವವರು ಇದ್ದಾರೆ. ಅಲ್ಲೆಲ್ಲ ಹಿಡಿದು ನಾವು ನಿಲ್ಲಬೇಕಾದರೆ ದೇವರ ಕರುಣೆ, ಅಭಿಷೇಕ ನಮಗೆ ಅತ್ಯಂತ ಅವಶ್ಯಕತೆಯಾಗಿದೆ. ಅದಕ್ಕೆ ನಾವು ಪ್ರತಿನಿತ್ಯ ದೇವರ ಅಭಿಷೇಕವನ್ನು ಸ್ವೀಕರಿಸಬೇಕು. ಹಾಗಿದೆ ನಮ್ಮ ಮೇಲೆ ಬರಲು ಸಾಧ್ಯವಿರುವ ಅನೇಕ ಸಮಸ್ಯೆಗಳು, ಅಸ್ವಸ್ಥತೆಗಳು ನಮ್ಮನ್ನು ಬಿಟ್ಟು ಹೋಗುತ್ತದೆ. ಆಮೇನ್. ದೇವರ ಅನುಗ್ರಹ, ಅಭಿಷೇಕ ಇರುವವನನ್ನು ಶತ್ರು ಸಹ ಭಯಪಡುತ್ತಾನೆ. ಹಲ್ಲೆಲೂಯಾ. ನಮ್ಮ ಎಲ್ಲ ಉದ್ಯೋಗವನ್ನು ದೇವರು ಅನುಗ್ರಹಿಸಲಿ, ವಿಜಯವನ್ನು ನೀಡಲಿ. ದೇವರ ವಾಕ್ಯ ಆಲಿಸುವ ನಮಗೂ ನಮ್ಮ ಕುಟುಂಬಕ್ಕೂ ಈ ವಾಕ್ಯದಲ್ಲಿ ಇರುವ ಅನುಗ್ರಹ, ಅಭಿಷೇಕ, ಕೃಪೆಗಳು ಬಂದು ತುಂಬಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮ ಎಲ್ಲಾ ಕಾರ್ಯದಲ್ಲಿ ದೇವರು ವಿಜಯವನ್ನು ನೀಡುತ್ತಾರೆ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನೆ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.